ಸ್ಮೈಲಿಂಗ್ ಫೇಸ್ ಇರೋಂಥ ಶ್ರೀನಿವಾಸ ತುಂಬ ಇದು ಯೋಗ ಪ್ರತಿಷ್ಠೆಯಾಗಿ ಈಗ ಒಂದು 7-8 ವರ್ಷ ಆಯಿತು. ಇಲ್ಲಿ ಪ್ರತಿಷ್ಠೆ ಕಾರಣ ಏನಂತ ಹೇಳಿದರೆ, ಈ ದೇವಸ್ಥಾನ ಕೃಷ್ಣನ ದೇವಸ್ಥಾನ 1924ರಲ್ಲಿ ಫ್ಲಡ್ ಬಂದುಬಿಡುತ್ತೆ. ಫ್ಲಡ್ ಬಂದಾಗ ಜಯಚಾಮರಾಜೇಂದ್ರ ಒಡೆಯರು ರಾಜರಾಗಿರ್ತಾರೆ ಆ ಕಾಲದಲ್ಲಿ, ಅಂದರೆ 100 ವರ್ಷ ಆಯಿತು. ಫ್ಲಡ್ ಬಂದಾಗ ಏನಾಗುತ್ತೆ ಅಂದರೆ ಪೂರ್ತಿ ಇಡೀ ಊರೇ ಮುಳುಗೋಗ್ಬಿಡುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಒಂದು 200 ಮನೆ ಇತ್ತು ಅಂತ ಹೇಳಿದ್ನಲ್ಲ. ಆವಾಗ ಏನಾಯಿತು, ಅವರ ಒಂದು ಇದೆಲ್ಲ ಫ್ಲಡ್ ಎಲ್ಲ ಬಂದಾಗ ಅವಾಗ ಎಲ್ಲ ಹೋಗ್ಬಿಟ್ರು ಅಂದರೆ ಅವಾಗ ಏನು ಅವ್ರಿಗೆ ಇದಾಗೋಯ್ತು, ನಮ್ಮವರು ಎಲ್ಲ ಹೋದ್ರು. ಈಗ ಕೃಷ್ಣಾಪುರನ ಊರು ಪೂರ್ತಿ ಹೋಗ್ಬಿಡ್ತು. ಆವಾಗ ಮಹಾರಾಜರು ಇದಾಗಿ ಅಲ್ಲಿ ಅಗ್ರಹಾರ ಅಲ್ಲಿ ಮಾಡಬೇಕು ಅಂತೇಳಿ ಅಲ್ಲಿ ಮಾಡಿದ್ರು. ಅಲ್ಲಿ ಮಾಡಿದಾಗ ಈ ಉತ್ಸವರನ್ನು ಮಾತ್ರ ಅಲ್ಲಿ ತೊಗೊಂಡೋಗಿ ಒಂದು ಗುಡಿಸಲು ಥರ ಹಾಕಿ ಉತ್ಸವನಲ್ಲಿಟ್ಟು ಪೂಜೆ ಮಾಡ್ತಾಯಿದ್ರು. ಮೂಲವರು ಇಲ್ಲೇ ಇದ್ರು. 1954ರಲ್ಲಿ ತುಂಬ ಅಂದರೆ ಆರಾಧನೆಗೆ ತುಂಬ ತೊಂದರೆ ಆಗ್ತಾಯಿತ್ತು. ಏನು, ಫಸ್ಟು ನಮ್ಮ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ಫಸ್ಟು ಮೂಲವ್ರಿಗೆ ಆರಾಧನೆ, ಆಮೇಲೆ ಉತ್ಸವರಿಗೆ ಅಂತ ಹೇಳ್ಬಿಟ್ಟು. ಅವಾಗ ಏನು ಅಂದರೆ ಮೂಲವ್ರು ಇಲ್ಲಿದ್ರಲ್ವಾ, ಇಲ್ಲೇ ಆರಾಧನೆ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿಕೊಂಡು ಅಲ್ಲಿ ಆ ಊರಿಗೆ ತೊಗೊಂಡೋಗಿ ಊರಲ್ಲಿ ನೈವೇದ್ಯ ಮಾಡಿಕೊಂಡು ಆಮೇಲೆ ತಿರ್ಗಾ ಇಲ್ಲಿ ಬಂದು ಬೃಂದಾವನಕ್ಕೆ ಮಾಡ್ತಾಯಿದ್ರು. ಆವಾಗ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡಿದ್ರು, ಈ ಒಂದು ವಿಗ್ರಹವನ್ನೇ ನಾವು ಅಲ್ಲಿಗೆ 54ರಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡ್ಬೋಣ ಅಂತೇಳಿ ಅಲ್ಲಿಗೆ ಶಿಫ್ಟ್ ಮಾಡಿ, ಅವಾಗ ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಇದ್ರ ಥರ ಮಾಡಿಬಿಟ್ಟು ಅಲ್ಲಿ ಇದಾಯಿತು. ಅಲ್ಲಿ ಆರಾಧನೆ ಅನುಷ್ಠಾನಗಳೆಲ್ಲ ಮಾಡ್ತಾಯಿದ್ರು. ಆಮೇಲೆ ಈ ಒಂದು ದೇವಸ್ಥಾನ ಹಂಗೆ ಇದ್ದು ಶಿಥಿಲವಾಗೋಯ್ತು. ಒಬ್ಬರು ಇಲ್ಲಿ ಒಬ್ಬ ಮನುಷ್ಯ ಇಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡು ಇಲ್ಲಿ ದೇವಸ್ಥಾನ ಆಗತ್ತೆ ಅಂತ ಜನ ಎಲ್ಲ ಅವನ್ನ ಇಲ್ಲ ಆಗಲ್ಲ ಏನು ಹುಡುಗಾಟನ ಒಂದು ದೇವಸ್ಥಾನ ಮಾಡೋದು ಅಂದರೆ ಅಂತ ಹೇಳ್ಬಿಟ್ಟು ಜನಗಳು ಹಿಂಗೆ ಇದು ಮಾಡ್ತಾಯಿದ್ರು. ನಮಗೆ ವರದರಾಜನ್ ಅಂದ್ಬಿಟ್ಟು ನಮ್ಮ ದೇವಸ್ಥಾನದ ಒಬ್ಬರು ಅಧ್ಯಕ್ಷರಾಗಿದ್ದರು, ಮಾಜಿ ಅಧ್ಯಕ್ಷರು, ಈಗೂ ಕೂಡ ಅವರು ಇದ್ದಾರೆ. ಅವರು ಏನು ಮಾಡಿದ್ರು, ನಮ್ಮ ದೇವಸ್ಥಾನ ನಮ್ಮ ಜಾಗನ ಉಳಿಸ್ಕೊಳ್ಬೇಕು, ಅಳಿಸೋದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನಕ್ಕೆ ಬಂದು, ನಮ್ಮ ಕಮಿಟಿ ಏನಿದೆ ಶ್ರೀ ಸಂತಾನ ಗೋಪಾಲಕೃಷ್ಣ ಸ್ವಾಮಿ ಸೇವಾ ಅಭಿವೃದ್ಧಿ ಸಭಾ ಅಂತೇಳಿ ಅದು 100 ವರ್ಷದ ಕಮಿಟಿ ಅದು. ಅವಾಗ ಅವ್ರ ಹತ್ರ ಪ್ರಸ್ತಾವನೆ ಮಾಡಿದಾಗ ಆಯಿತು ಮಾಡೋಣ ಅಂತೇಳಿ ಅವರು ಕೂಡ ಎಲ್ಲ ಇದು ಮಾಡ್ತಾರೆ. ಅವರು ಯಾವ ರೀತಿ ಹಣ ಸಂಧಾನ ಮಾಡೋದು, ಹೆಂಗೆ ಯಾವ ರೀತಿ ಜನಗಳನ್ನ ಇದು ಮಾಡೋದು ಅಂತ ಕೇಳಿದಾಗ, ಹಯಗ್ರೀವರ ಒಂದು ಇದು ಶ್ರೀಸ್ತುತಿ ಅಂತೇಳಿ ವೇದಾಂತ ದೇಶಿಕರು ಮಾಡಿದ್ದಾರೆ. ಶ್ರೀಸ್ತುತಿ ಹೇಗೆ ಶಂಕರಾಚಾರ್ಯರು ಲಕ್ಷ್ಮೀನ ಕುರಿತು ಕನಕದಾರ ಸ್ತೋತ್ರ ಮಾಡಿದ್ರು, ಹಂಗೆ ನಮ್ಮ ವೇದಾಂತ ದೇಶಿಕರು ಕೂಡ ಲಕ್ಷ್ಮೀನ ಕುರಿತು ಶ್ರೀಸ್ತುತಿ ಅಂತ ಮಾಡಿದ್ದಾರೆ. ಆ ಶ್ರೀಸ್ತುತಿನ ಪಾಪ ನಮ್ಮ ವರದರಾಜನ್ ಅವರು ಪಾರಾಯಣ ಮಾಡಿ ಯಾವ ರೀತಿ ಕನ್ಸ್ಟ್ರಕ್ಷನ್ ಆಯಿತು, ದುಡ್ಡು ಬಂತು ಅಂತಂದರೆ ನಾವು ಅಂದ್ಕೊಂಡಂಗೆ ಇಲ್ಲ, ನಮಗಿದಕ್ಕೆ ಪೆಂಡಿಂಗ್ ಇದೆ ಅಂದ್ಕೊಳ್ಳಂಗಿಲ್ಲ. ಅದೇ ರೀತಿ ಭಗವಂತ ತಾಯಿ ಮಹಾಲಕ್ಷ್ಮಿ ಅವರ ಒಂದು ಅನುಗ್ರಹ ಮಾಡಿದ್ಲು ಅನ್ನೋದಕ್ಕೆ ಅವರು ಈ ಒಂದು ದೇವಸ್ಥಾನ ಸಾಕ್ಷಿಯಾಗಿ, ಸರಿ ಎಲ್ಲ ಆಯಿತು, ನಾವು ಏನು ಮಾಡೋದು ಅಂತ ಯಾವ ರೀತಿ ಪ್ರತಿಷ್ಠೆ ಮಾಡೋದು, ಯಾವ ವಿಗ್ರಹನ ಪ್ರತಿಷ್ಠೆ ಮಾಡೋದು ಅಂತ ಚರ್ಚೆ ಬಂದಾಗ, ಇಲ್ಲಿ ಮುತ್ತಲವಾಡಿ ಗ್ರಾಮದಲ್ಲಿ ಹಳೇ ಶ್ರೀನಿವಾಸರ ವಿಗ್ರಹ ಇತ್ತಂತೆ. ಅದೇ ಗೊತ್ತಿಲ್ಲ, ಇಲ್ಲೇ ಶ್ರೀನಿವಾಸರ ದೇವಸ್ಥಾನ ಇತ್ತು ಅಂತೇಳಿ ಚರ್ಚೆ ಬಂದಾಗ ಅವಾಗ ಅವ್ರೇನು ಮಾಡಿದ್ರು, ಇಲ್ಲಿ ಶ್ರೀನಿವಾಸರನ್ನೇ ಪ್ರತಿಷ್ಠೆ ಮಾಡೋದು ಅಂತ ಎಲ್ಲ ಮಾತುಕತೆ ಆಯಿತು. ಸರಿ, ಶ್ರೀನಿವಾಸರ ಪ್ರತಿಷ್ಠೆ ಮಾಡೋದು ಅಂತೇಳಿ ಎಲ್ಲ ಆಯಿತು. ಸರಿ, ಭೂವರಾಹ ಅಂದರೆ ತಿರುಪತಿಯಲ್ಲಿ ಜಾಗ ಕೊಟ್ಟವರು ವರಾಹಸ್ವಾಮಿ ಅಲ್ವಾ ಶ್ರೀನಿವಾಸರಿಗೆ. ಸರಿ, ಶ್ರೀನಿವಾಸರ ಇದ್ಮೇಲೆ ವರಾಹರು ಇರಬೇಕು ಅಂತೇಳಿ ವರಾಹರ ಪ್ರತಿಷ್ಠೆ ಆಯಿತು. ವರಾಹರ ಇದ್ಮೇಲೆ ಈ ಮಠ ಬಂದು ಪರ್ಕಾಲ್ ಮಠ ಅಧೀನದಲ್ಲಿ ಇರೋದ್ರಿಂದ ಈ ದೇವಸ್ಥಾನ ಬಂದು, ಹಾಗಾಗಿ ಪರ್ಕಾಲ್ ಮಠದ ಆರಾಧ್ಯ ದೇವರಾದಂತಹ ಹಯಗ್ರೀವರನ್ನ ಪ್ರತಿಷ್ಠೆ ಮಾಡೋಣ ಅಂತೇಳಿ ವರದರಾಜನ್ ಅವರು ಚರ್ಚೆ ಮಾಡಿದಾಗ ಸರಿ ಆಯಿತು ಅಂತೇಳಿ ಶ್ರೀನಿವಾಸರ ವಿಗ್ರಹವನ್ನು ನಂಜುಂಡ ಸ್ವಾಮಿಯವರು ಅಂತ ಅವರು ಆಚಾರ್ಯಗಳು ಅವ್ರು ಮಾಡಿಕೊಟ್ರು. ಸರಿ, ಇದೇ ರೀತಿ ಇದು ಮಾಡಿದಾಗ ಸಚ್ಚಿದಾನಂದ ಗಣಪತಿ ಆಶ್ರಮಕ್ಕೆ ಇವರು ಇದನ್ನು ಬೇಡಿ ಇದು ಮಾಡಿ ಏನಾದರೂ ಸಹಾಯ ಆಗ್ಬೋದಾ ಅಂತೇಳಿ
ಇವರು ವರದರಾಜನವರು ಹೋಗ್ತಾರೆ. ಹೋದಾಗ ಸ್ವಾಮಿಗಳು ದೊಡ್ಡ ಸ್ವಾಮಿಗಳಿರ್ತಾರೆ. ಆಯಿತು, ನಮ್ಮ ಕಡೆಯಿಂದ ವರಾಹರನ್ನ ಮತ್ತು ಹಯಗ್ರೀವರನ್ನ ನಾವು ನಿಮಗೆ ವಿಗ್ರಹವನ್ನು ನಾವು ಮಾಡಿಸ್ಕೊಡ್ತೀವಿ ನಮ್ಮ ಕಡೆಯಿಂದ. ಅಂದರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಯಾವ ಅಡಚಣೆ ಬರೋದಿಲ್ಲ, ಎಲ್ಲರ ಸಹಕಾರ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸ್ವಾಮಿಗಳ ಒಂದು ಅನುಗ್ರಹ, ಗುರುಗಳ ಅನುಗ್ರಹ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಅಂತೀವಿ. ಹಾಗಾಗಿ ಆ ಒಂದು ನಮ್ಮ ಪರಕಾಲ ಸ್ವಾಮಿಗಳ ಅನುಗ್ರಹ, ಪರಕಾಲ ಸ್ವಾಮಿ ಅನುಗ್ರಹ, ಆಮೇಲೆ ಒಂದು ಅವರ ಗಣಪತಿ ಆಶ್ರಮದ ಸಚ್ಚಿದಾನಂದ ಸ್ವಾಮಿಗಳ ಒಂದು ಅನುಗ್ರಹ ಆಗಿ ಈ ಹೈದರಾಬಾದಿಂದ ಅವರ ಒಂದು ಇದರಿಂದ ಅವರು ಹಯಗ್ರೀವ ಮತ್ತು ವರಾಹರನ್ನ ಇದು ಮಾಡಿ ಕಳಿಸ್ತಾರೆ. ಹಾಗೆ ಇದನ್ನು ಪ್ರತಿಷ್ಠೆ ಮಾಡಿ ಇದಾಯಿತು. ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಈ ದೇವಸ್ಥಾನ ಹಳೆಯ ದೇವಸ್ಥಾನವಾಗಿ ಉಳ್ಕೊಳ್ಳೋಕ್ಕೆ ಪಾಪ ವರದರಾಜನ್ ಅವರು ತುಂಬ ಶ್ರಮಪಟ್ಟು, ಹಾಗೆ ನಮ್ಮ ಒಂದು ಕಮಿಟಿ ಫಾರ್ಮ್ ಆಗಿ ಈ ಒಂದು ಯಾವಾಗ ಈ ಒಂದು ಕಾರ್ಯ ಶುರು ಆಗೋದ ಮುಂಚೆ ಈ ವಿಗ್ರಹ ಪ್ರತಿಷ್ಠಾಪನೆ ಆಗೋವರೆಗೂ ಕೂಡ ತುಂಬ ಉತ್ಸಾಹದಿಂದ ಅವರು ಕೂಡ ಇದು ಮಾಡಿದ್ದಾರೆ. ಹಾಗಾಗಿ ನಮ್ಮ ಒಂದು ಕಮಿಟಿ ಕೂಡ ಸಹಕಾರ ಮಾಡಿ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೆ ಒಬ್ಬರೇ ಮಾಡೋಕ್ಕಾಗಲ್ಲ. ದೈವ ಕೆಲಸಗಳು ಯಾವಾಗಲೂ ಕೂಡ ನಾಲ್ಕು ಜನದಿಂದ ಸೇರಿದ್ರೇ ದೈವ ಕೆಲಸ. ನೀವು ಎಷ್ಟೇ ದುಡ್ಡಿರಲಿ, ಕೋಟಿ ಇದ್ರೂ ಕೂಡ ಯಾವುದೇ ದೈವ ಕೆಲಸ ಮಾಡಬೇಕು ಅಂದರೆ ಒಬ್ಬರ ಸಹಾಯ ಬೇಕೇ ಬೇಕು. ನಾವು ಕೋಟಿ ಇದು ಮಾಡಿಬಿಡ್ತೀವಿ, ನಾವು ಮಾಡಿಬಿಡ್ತೀವಿ, ಆಗೋದಿಲ್ಲ. ಭಗವಂತ ಅದು ಒಪ್ಪಲ್ಲ. 4 ಜನದ ದುಡ್ಡು ಸೇರಬೇಕು. ನಾವೆಷ್ಟೇ ಇದ್ರೂ ಕೂಡ 4 ಜನದ ದುಡ್ಡು ಸೇರೋದ್ರಿಂದ ಅದೊಂದು ದೇವಸ್ಥಾನ ಆಗತ್ತೆ ಅಂತೇಳಿ ಈ ಸಂತಾನ ಶ್ರೀನಿವಾಸ ಸ್ವಾಮಿಯ ಒಂದು ಈ ದೇವಸ್ಥಾನ ಆಲಯ ತುಂಬ ಕಷ್ಟ. ಒಂದು ಇದರಲ್ಲಿ ಇದ್ದ ಒಂದು ರೂಪಾಯಿ ಕೂಡ ಮಾಡಬೇಕು ಅಂದಾಗ 1 ರೂಪಾಯಿ ಇಲ್ದಿದ್ದ ಕಾಲ ಆ ಟೈಮಲ್ಲಿ ಒಂದು ಪಾರಾಯಣ ಇದೆಯಲ್ಲ, ಶ್ರೀ ಸ್ತುತಿ ಅನ್ನೋದು ಇದೆಯಲ್ಲ, ಆ ಪಾರಾಯಣ ಎಷ್ಟು ಪ್ರಭಾವ ಬೀರಿದೆ ಅಂದರೆ ಹಯಗ್ರೀವರ ಅನುಗ್ರಹ, ಸ್ವಾಮಿಯರ ದೇಶಿಕರ ಅನುಗ್ರಹ ಆಗಿ ಈ ಒಂದು ದೇವಸ್ಥಾನ ಇಲ್ಲಿ ಮಟ್ಟೆ ನಮ್ಮ ಪರಕಾಲ ಸ್ವಾಮಿ ಅಭಿನವವಾಗಿ ಬ್ರಹ್ಮಚರ್ಯ ಸ್ವತಂತ್ರ ಪರಕಾಲ ಸ್ವಾಮಿಗಳು ಅವರ ಒಂದು ಕೃಪಾಶೀರ್ವಾದದಿಂದ ಇಲ್ಲಿ ಆಯಿತು. ಹಾಗೆ 9 ವರ್ಷ ಆಯಿತು ಪ್ರತಿಷ್ಠೆ ಆಗಿ. ನೆಕ್ಸ್ಟ್ ಇಯರ್ 10 ವರ್ಷ ಆಗುತ್ತೆ. ತುಂಬ ಅನುಷ್ಠಾನ ಇರುತ್ತೆ ಜಾಗ. ಈ ಜಾಗಕ್ಕೆ ಬಂದ್ರೇ ಒಂದು ವೈಬ್ರೇಷನ್ನು. ನಾವು ಯಾವುದೇ ಒಂದು ಹಳೆ ದೇವಸ್ಥಾನಗಳು ಹೋಗಿ ನೀವು ಯಾಕೆ ಹೊಸ ದೇವಸ್ಥಾನ ಕಟ್ಟಬೇಡಿ, ಯಾಕೆ ಹೊಸ ದೇವಸ್ಥಾನ ಮಾಡಬೇಡಿ ಅಂತ ಹೇಳಿದ್ರೆ ಇದೇನೆ. ಹಳೆ ದೇವಸ್ಥಾನ ನಾವು ಜೀರ್ಣೋದ್ಧಾರ, ಒಂದು ಶಾಸ್ತ್ರೋಕ್ತವಾಗಿ ಜೀರ್ಣೋದ್ಧಾರ ನಾವೇನೋ ಮಾಡಿಬಿಡ್ತೀವಿ. ಕೆಲವೊಂದು ಇದಿರುತ್ತೆ, ಒಂದು ಕಲ್ಲಿದ್ರೆ ಅದನ್ನು 100 ಸರಿ ಅದನ್ನು ತೆಗಿಬೇಕು. ಉತ್ಕಲನ ಮಾಡಬೇಕಾದ್ರೆ 100 ಸರಿ 100 ಜನ ಕೇಳಬೇಕು. ಹಳೆಯ ದೇವಸ್ಥಾನಗಳನ್ನ ಉತ್ಕಲನ ಮಾಡಬೇಕು ಅಂದರೆ ಸುಮ್ಮನೆ ಹೋಗಿ ಶಾಸ್ತ್ರ ಪಂಡಿತರನ್ನ ನಾವು ಕೇಳಬೇಕು. ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ, ಆದರೆ ಅದನ್ನೇ ಅದರಲ್ಲಿ ಅಧ್ಯಯನ ಮಾಡಿ ಪಾಂಡಿತ್ಯ ಪಡೆದವ್ರ ಹತ್ರ ಹೋಗಿ ನಾವು ಈ ಥರ ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ, ಮಾಡ್ಬೋದಾ ಮಾಡಬಾರ್ದಾ, ಮಾಡಿದ್ರೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ 4 ಜನದ ಹತ್ರ ಕೇಳಿ ಮಾಡಿ ಹಳೆ ದೇವಸ್ಥಾನಗಳನ್ನ ನಾವು ಹೊಸ ದೇವಸ್ಥಾನ ಕಟ್ಟೋದು ಬೇಡ. ಹಳೆ ದೇವಸ್ಥಾನ ಅಟ್ಲೀಸ್ಟ್ ಒಂದು ದೀಪ ಉರಿಯಕ್ಕೆ 1 ಲೀಟ್ರ್ ಎಣ್ಣೆ, ಆ ಥರ ಒಂದು ತುಂಬ ಸುಮಾರು ದೇವಸ್ಥಾನಗಳಿದ್ದಾವೆ ಹಳೆ ದೇವಸ್ಥಾನ. ಆ ಥರ ಸಹಾಯ ಮಾಡ್ಬೋದು ಅಂತ ಮಾಡೋರಿಗೆ, ಈಗಿನ ನೆಕ್ಸ್ಟು ಬರೋ ಜನ್ರೇಷನ್ನು ಆಗಲಿ ಯಾರಿಗೇ ಆಗಲಿ ದೇವಸ್ಥಾನ ಕಟ್ತೀವಿ ಅಂತ ಹೊಸ ದೇವಸ್ಥಾನ ಕಟ್ಟೋದಲ್ಲ, ಮುಂದಕ್ಕೆ ಅದು ಕೂಡ ಪೂಜೆ ಇಲ್ದಂಗೆ ಆಗ್ಬೋದು. ಯಾವುದೇ ನಾವು ಮಾಡಿದ್ರು ಕೂಡ ಹಳೆ ದೇವಸ್ಥಾನಗಳು ಪೂಜೆ ನಿಲ್ಲದೇ ಇರೋ ಥರ ಅಂತ ನೀವು ಅದಕ್ಕೆ ಭಗವಂತನ ಒಂದು ಸಹಕಾರ ಮಾಡಿ, ಭಗವಂತ ಒಳ್ಳೇದು ಮಾಡ್ತಾನೆ ಅಂತೇಳಿ ಇವರು ಸಂತಾನ ಶ್ರೀನಿವಾಸ ಸ್ವಾಮಿ ಇವರಿಗೆ ಒಂದು ವರ್ಷಕ್ಕೊಂದ್ಸರಿ ವಾರ್ಷಿಕೋತ್ಸವ ಆಗುತ್ತೆ. ಹಾಗೆ ಪ್ರತಿ ತಿಂಗಳು ಕೂಡ ಅಭಿಷೇಕಗಳು ನಡೆಯುತ್ತೆ. ಯಾರೇ ಭಕ್ತಾದಿಗಳು ಮಾಡಿಸ್ಬೋದು, ಆ ಥರ ಇರುತ್ತೆ. ಏನು ಬೇಕಾದ್ರೂ ಸೇವೆ ನಮಗೆ ಸೇವೆ ಸೌಕರ್ಯ ಇರುತ್ತೆ. ಹಯಗ್ರೀವರಿಗಾಗಲಿ ವರಾಹರಿಗಾಗಲಿ ನೀವು ಯಾವ ಟೈಮಲ್ಲಾದರೂ ಅಭಿಷೇಕ ಮಾಡಿಸ್ಬೋದು. ಆ ಥರ ಒಂದು ವ್ಯವಸ್ಥೆ ಇದೆ. ಎಲ್ಲವೂ ಕೂಡ ಶ್ರೀ ಸಂತಾನ ಗೋಪಾಲಕೃಷ್ಣ ಸೇವಾ ಅಭಿವೃದ್ಧಿ ಸಭಾ ಅಂತೇಳಿ ಆ ಸಭೆಗೆ 100 ವರ್ಷ ಆಗಿದೆ. ಅವರ ಒಂದು ಸಂತಾನಂ ಅಂತ ಹೇಳಿ ಅವರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಬಂದು ಎ.ಜಿ. ರಘು ಅಂತೇಳಿ, ನಮ್ಮ ಕಾರ್ಯದರ್ಶಿಗಳು ಬಂದು ರಘುನಂದನ್ ಅಂದ್ಬಿಟ್ಟು, ಹಾಗೂ ಮ್ಯಾನೇಜರ್ ಬಂದು ಮಧುಸೂದನ್ ಅಂತೇಳಿ ಅವರು ಅವರ ಒಂದು ಸಹಕಾರ, ಅವರ ಒಂದು ಮ್ಯಾನೇಜ್ಮೆಂಟಿಂದ ನಮ್ಮ ದೇವಸ್ಥಾನ ಇಷ್ಟು ಒಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನ ನಡೆಸೋದು ಕಷ್ಟ. ಆದರೆ ನಮಗೇನು ಕಷ್ಟ ಅಂತ ಇದುವರೆಗೂ ಅನಿಸಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿ ಅವರು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಈ ದೇವಸ್ಥಾನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು
ಭಗವಂತನ ಒಂದು ಕೃಪಾಶೀರ್ವಾದ ಅವ್ರಿಗೂ ಇರಲಿ. ಹಾಗಾಗಿ ನೀವು ಬಂದು ಏನು ಬೇಕಾದರೂ ಇಲ್ಲಿ ಸೇವೆ ಮಾಡ್ಬೋದು, ಮಾಡೋ ಮನಸ್ಸು ಭಗವಂತ ಕೊಡಲಿ, ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಹೇಳ್ತಾ ನಮಸ್ಕಾರ.